ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ಇಷ್ಟಪಡೋರು ನಿಮ್ಮನ್ನು ಅಷ್ಟೇ ಇಷ್ಟಪಡ್ತಾ ಇದ್ದಾರಾ? ನಿಮಗೆ ಏನು ಅವರು ಜಾಗ ಕೊಡಬೇಕಿತ್ತು, ಪ್ಲೇಸ್ ಕೊಡಬೇಕಿತ್ತು, ಈಗಾಗಲೇ ಅದು ಸ್ವಲ್ಪ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ, ಬಟ್ ಫ್ಯೂಚರ್ನಲ್ಲಿ ಇದು ಹಾಗೇ ಇರುತ್ತಾ? ಸೊ ಇದನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಜಾಯ್ನ್ ಆಗಬೇಕು, ನಾನು ಲಾ ಆಫ್ ಅಟ್ರಾಕ್ಷನ್ ಕಲ್ತ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಸೊ ನಾನೊಂದು ವೆಬಿನಾರ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ನೀವು ನೋಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಪ್ಲೀಸ್ ಈ ಒಂದು ವೆಬಿನಾರ್ನ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆ ಅಂತ ಅಂದರೆ ತುಂಬ ಜನ ಈಗ ಸೆಲ್ಫ್ ಲವ್ ಹಾಗೆ ಲಾ ಆಫ್ ಅಟ್ರಾಕ್ಷನ್ ಅಂತ ಬಂದಾಗ ಅದರಲ್ಲೂ ನೀವು ಕಲಿತಾ ಹೋಗ್ತೀರಾ ನಿಮ್ಮನ್ನು ನೀವು ಹೇಗೆ ಪಾಸಿಟಿವ್ ಆಗಿ ಇಟ್ಕೊಳ್ಬೇಕು ಅಂತ. ಸೊ ಇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ಇಂಟ್ಯೂಷನ್ಸ್ ಬರ್ತಾ ಇದೆ ನಾನು ಲಾ ಆಫ್ ಅಟ್ರಾಕ್ಷನ್ ಕಲ್ತ್ಕೊಳ್ಬೇಕು ಅಂತ, ಡೆಫಿನೆಟ್ಲಿ ನೀವು ಈ ಒಂದು ವೆಬಿನಾರ್ ಜಾಯ್ನ್ ಆಗಬಹುದು. ಇದರಿಂದ ನೀವು ಚೇಂಜಸ್ ನೋಡ್ತೀರಾ. ಬಿಕಾಸ್ ನನ್ನ ಒಂದು ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ ಲಾ ಆಫ್ ಅಟ್ರಾಕ್ಷನ್ ಕಲ್ತ ಮೇಲೆ ನನಗೆ ಕೊಟ್ಟಿರೋ ಅಂಥ ರಿವ್ಯೂಸ್ ನೋಡಿದ್ರೆ ಸೊ ನಂಗೆ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇದರಿಂದ ಇನ್ನೂ ಸುಮಾರು ಜನ ಅವರಲ್ಲಿ ಒಂದು ಚೇಂಜಸ್ ಮಾಡ್ಕೊಳ್ಬಹುದು ಅವ್ರ ಲೈಫ್ನಲ್ಲಿ, ಥಾಟ್ ಪ್ರೊಸೆಸ್ನಲ್ಲಿ, ಆ್ಯಂಡ್ ಅವ್ರಿಗೇನು ಬೇಕೋ ಅದನ್ನು ಅಟ್ರ್ಯಾಕ್ಟ್ ಮಾಡೋದ್ರಲ್ಲಿ. ಸೊ ಇದೆಲ್ಲ ಬೇಗ ಹೇಗಾಗತ್ತೆ, ಸೊ ಅದೆಲ್ಲ ನೀವು ತಿಳ್ಕೊಳ್ಬೇಕು ಅಂತ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಇನ್ನೂ ಯಾರೆಲ್ಲ ಕಲ್ತಿಲ್ಲ, ತುಂಬ ಇಂಟ್ರೆಸ್ಟ್ ಇದೆ ನಿಮಗೆ, ಇಂಟ್ಯೂಷನ್ಸ್ ಬರ್ತಾ ಇದೆ ನಾನು ಕಲ್ತ್ಕೊಳ್ಬೇಕು, ನಾನು ಅಟ್ರ್ಯಾಕ್ಟ್ ಮಾಡಬೇಕು, ಈಸಿಯಾಗಿ ನಾನು ಅಟ್ರ್ಯಾಕ್ಟ್ ಮಾಡಬೇಕು, ನನಗೇನು ಬೇಕು ಅದನ್ನು, ಇಟ್ ರಿಲೇಟೆಡು ಮನಿ, ರಿಲೇಷನ್ಶಿಪ್ ಆರ್ ಎನಿಥಿಂಗ್, ನಿಮ್ಗೆ ಏನು ಬೇಕು, ಜಾಬ್. ಸೊ ಈ ರೀತಿ ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯಸ್ ಇದ್ದರೂ ಅದೆಲ್ಲ ನಿಮಗೆ ಹೇಗೆ ವರ್ಕ್ ಆಗುತ್ತೆ, ಸೊ ಇದೆಲ್ಲ ಯಾರು ತಿಳ್ಕೊಳ್ಬೇಕು ಅಂತ ಇದ್ದೀರಾ, ನೀವು ಲಾ ಆಫ್ ಅಟ್ರಾಕ್ಷನ್ ವೆಬಿನಾರ್ನ ನೀವು ಜಾಯ್ನ್ ಆಗಬಹುದು. ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್, ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ತೊಗೊಳ್ಬೇಕಂತ ಅನಿಸ್ತಿದೆ ಡೆಫಿನೆಟ್ಲಿ ತೊಗೊಳ್ಬಹುದು. ಆ್ಯಂಡ್ ಪೇಯ್ಡ್ ಇರುತ್ತೆ. ಹಾಗೆ ಕೋರ್ಸಸ್ ಯಾರೆಲ್ಲ ಕಲ್ತ್ಕೊಳ್ಬೇಕು, ನನ್ನ ಕರಿಯರ್ನ ನಾನು ಇದರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ಸೊ ಯು ಕ್ಯಾನ್ ಲರ್ನ್, ನಿಮ್ಮ ಕರಿಯರ್ನ ಕೂಡ ನೀವು ಇದರಲ್ಲಿ ಸ್ಟಾರ್ಟ್ ಮಾಡಬಹುದು. ಸೊ ಇದು ಒಂದು ಇಂಟ್ರೋ ಆಗಿತ್ತು. ಹಾಗೆ ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ. ನೀವು ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿದ್ರೆ ಮತ್ತೊಂದು ಸಲ ನಾನು ಪೋಸ್ಟ್ ಹಾಕ್ತೀನಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಬೈ. ಇಲ್ಲಿ ಬಂದು ರೇಖಿ ಹೀಲಿಂಗಿಂದ ಎನರ್ಜೈಸ್ಡ್ ಆಗಿ ಬರೋ ಅಂಥದ್ದು, ಇಂಟ್ರೆಸ್ಟೆಡ್ ಕ್ಯಾನ್ ಟೇಕ್. ಥ್ಯಾಂಕ್ ಯು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಯೂನಿವರ್ಸ್, ನನಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರ ಒಂದು ಎನರ್ಜೀಸ್ಗೋಸ್ಕರ ಈ ಒಂದು ರೀಡಿಂಗ್ ನನಗೆ ಇಂಟ್ಯೂಷನ್ಸ್ ಕೊಡಿ. ಕರೆಂಟ್ಲಿ ದೂರ ಇದ್ದೀರಾ, ತುಂಬ ಮೆಸ್ಸಿ ಅಂತ ಹೇಳ್ತೀನಿ ನಿಮ್ಮ ಥಾಟ್ ಪ್ರೋಸೆಸ್ ನಿಮ್ಮದು ಹೇಗಿದೆ ಅಂತ ಅಂದರೆ ಏನೇನೇನೇನೋ ಥಿಂಕ್ ಮಾಡ್ತೀರಾ ಒಂದೇ ಟೈಮ್ನಲ್ಲಿ. ತುಂಬ ಲೈಕ್ ಅದು ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ತಾ ಇಲ್ಲ. ಕೆಲವರು ತುಂಬ ನೆಗೆಟಿವ್ ಆಗಿ ಥಾಟ್ಸ್ ನಿಮಗೆ ಒಂದೇ ಸಮ ಬರ್ತಾ ಹೋಗ್ತಾ ಇದೆ. ಇಟ್ಸ್ ಲೈಕ್ ಎ ಮೆಸ್ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಕಡಿಮೆ ಮಾಡಿಕೊಳ್ಳೇಬೇಕು. ಕರೆಂಟ್ಲಿ ದೂರ ಇದ್ದೀರಾ, ನಿಮ್ಮ ಪಾರ್ಟ್ನರ್ನ ಮೈಂಡ್ನಲ್ಲಿ ಇದು ಆಗ್ತಿರಬಹುದು. ಅವರು ನಿಮ್ಮ ಬಗ್ಗೆ ಸ್ವಲ್ಪ ರೂಡಾಗಿ ಮಾತಾಡಿರಬಹುದು ನಿಮ್ಮ ಕಡೆಗೆ. ನೀವು ರಿಲ್ಯಾಕ್ಸ್ ಮಾಡ್ತಾ ಇಲ್ಲ, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ. ನಿದ್ದೆನೆಲ್ಲ ನೀವು ಲೈಕ್ ಯಾರಿಗೂ ಗೊತ್ತಾಗಬಾರ್ದು ಅಥವಾ ಒಬ್ಬರೇ ಏನೋ ಒಂದು ನೋವು ಅನುಭವಿಸ್ತಿರೋರ ಥರ ನೀವು ತುಂಬ ಸಫರ್ ಮಾಡ್ತಾ ಇದ್ದೀರಾ. ಬಟ್ ಅದರಿಂದ ಯಾವುದೇ ನಿಮಗೆ ಯೂಸ್ ಇಲ್ಲ. ಒಂದು ಸಲ ಅಳಬೇಕು, 2 ಸಲ ಅಳಬೇಕು. ಸೊ ಎಷ್ಟಾಗುತ್ತೋ ಅಷ್ಟು ನಿಮ್ಮ ದುಃಖನೆಲ್ಲ ಹೊರಗೆ ಹಾಕಿ ನಿಮ್ಮ ಲೈಫ್ ಜೊತೆ ನೀವು ಸಾಗ್ತಾ ಇರಬೇಕು ಅಂತ ಹೇಳ್ತೀನಿ. ಬಿಕಾಸ್ ಈ ಒಂದು ಲೈಫ್ನಲ್ಲಿ ಯಾರಿದ್ರೂ ಇಲ್ಲದೇ ಇದ್ದರೂ ನಮ್ಮ ಲೈಫಂತೂ ನಡೀತಾ ಹೋಗುತ್ತೆ.
ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ. ನನಗೆ ವ್ಯಾಕ್ಸ್ನಲ್ಲಿ ಏಂಜಲ್ಸ್ ಕಾಣಿಸ್ತಾ ಇದ್ದಾರೆ. ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ಈ ಒಂದು ರಿಲೇಷನ್ಶಿಪ್ಗೆ. ಕರೆಂಟ್ಲಿ ತುಂಬ ಸ್ಟ್ರಗಲ್ಸ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆಗೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನಗೇನೂ ಹೇಳ್ತಾ ಇಲ್ಲ. ಲೆಟರ್ ಪಿ ಇಂದ ಸ್ಟಾರ್ಟ್ ಆಗಬಹುದು ನಿಮ್ಮ ಪಾರ್ಟ್ನರ್ ನೇಮ್. ಪಿ ಇಂದ ಸ್ಟಾರ್ಟ್ ಆಗುವಂಥ ನೇಮ್ ಇರಬಹುದು. ಬಟ್ ದೇ ಆರ್ ಟ್ರೈಯಿಂಗ್. ಅವ್ರಿಗೂ ಸಹ ನೀವಂದರೆ ಇಷ್ಟ. ನಿಮ್ಮ ಮೇಲೆ ಅವ್ರಿಗೂ ಸಹ ಅಷ್ಟೇ ಪ್ರೀತಿ ಇದೆ. ಫ್ಯಾಮಿಲಿ ಇಶ್ಯೂಸಿಂದ ತುಂಬ ಜನ ದೂರ ಆಗಿದ್ದೀರಾ. ಮದರ್ ಇಶ್ಯೂ ಇರಬಹುದು. ಮೇಜರಲ್ಲಿ ನನಗೆ ಮದರ್ ಇಶ್ಯೂಸ್ ಕಾಣಿಸ್ತಾ ಇದೆ. ಆ್ಯಂಡ್ ಆಫ್ಟರ್ ಮ್ಯಾರೇಜ್ ಸಹ ಇಲ್ಲಿ ತುಂಬ ಜನ ಸೆಪರೇಷನಲ್ಲಿ ಇದ್ದೀರಾ. ಆಫ್ಟರ್ ಮ್ಯಾರೇಜ್ ಮದುವೆ ಆಗಿರೋರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ನೀವು ನಿಮಗೆ ಚಿಲ್ಡ್ರನ್ಸ್ ಇರಬಹುದು. ಸೊ ತುಂಬ ನಿಮ್ಗೆ ಯೋಚನೆ ಆಗ್ತಾ ಇರ್ಬೋದು, ಹೇಗೆ ನನ್ನ ಲೈಫ್ ಮುಂದೆ ಅಂತ. ನಿಮ್ಮ ಪಾರ್ಟ್ನರ್ ಯಾವುದೋ ಒಂದು ವಿಷಯಕ್ಕೆ ಅಥವಾ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಇಲ್ಲಿ. ಮೂರನೇ ವ್ಯಕ್ತಿಗೋಸ್ಕರ ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ಆ್ಯಂಡ್ ಇಲ್ಲಿ ಅವ್ರು ನಿಮಗೆ ರೀಸನ್ಸ್ ಕೊಡ್ತಾ ಇರ್ಬೋದು. ಅವರ ಫೈನಾನ್ಷಿಯಲ್ ಸ್ಟೇಟ್ ಏನಿದೆ ಅದ್ರ ಬಗ್ಗೆ ಹೇಳ್ತಾ ಇರ್ಬೋದು, ಅಥವಾ ಫ್ಯಾಮಿಲಿ ಇಶ್ಯೂಸ್ ಹೇಳ್ತಾ ಇರ್ಬೋದು. ಬಟ್ ಇಫ್ ದೇ ಟ್ರೂಲಿ ವಾಂಟ್ ಯು, ನಿಮಗೆ ಅವ್ರಿಗೆ ನೀವು ನಿಜವಾಗ್ಲೂ ಬೇಕು ಅಂತ ಇದ್ದರೆ ಇದೆಲ್ಲ ರೀಸನ್ಸ್ ಆಗೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ನೀವು ಏನು ಆ್ಯಕ್ಷನ್ ತಗೊಳ್ಳೋವಂಥ ಸ್ಥಿತಿಯಲ್ಲಿ ನೀವು ಇಲ್ಲ. ಬಿಕಾಸ್ ಇಲ್ಲಿ ತುಂಬ ಜನಕ್ಕೆ ಬ್ಲಾಕಿಂಗ್ ಎನರ್ಜಿ ಇದೆ. ಎಲ್ಲ ಕಡೆ ಸಹ ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನು. ಯಾವ ರೀತಿಯಲ್ಲೂ ಕಾಂಟ್ಯಾಕ್ಟ್ ಮಾಡಬಾರ್ದು ನೀವು ಅಂತ. ಆ್ಯಂಡ್ ಯಾರಾದರೂ ಇಲ್ಲಿ ಅವರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅಂತ ನೀವು ಬೇರೆ ನಂಬರಿಂದ ಟ್ರೈ ಮಾಡ್ತಾ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ, ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿ. ಬಿಕಾಸ್ ಅದರಿಂದ ಈ ಒಂದು ಮನಸ್ಥಿತಿ ಏನಿದೆ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದೆ, ಅದೆಲ್ಲ ಇನ್ನೂ ಹಾಳಾಗ್ತಾ ಹೋಗುತ್ತೆ. ಆ ರೀತಿ ನೀವು ಮಾಡಬೇಡಿ. ನಿಮ್ಮನ್ನು ಈಗ ಬ್ಲಾಕ್ ಮಾಡಿದ್ದಾರೆ ಅಲ್ವಾ, ನೀವು ಈಗ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ನಿಮ್ಮ ಲೈಫ್ ಏನಿದೆ ಅದ್ರ ಕಡೆ ನೀವು ಫೋಕಸ್ ಮಾಡಿ. ನೀವು ಅವ್ರನ್ನ ಚೇಸ್ ಮಾಡ್ತಾ ಹೋಗಬೇಡಿ. ಸ್ಟಬ್ಬಾರ್ನ್ ಆಗಿದ್ದೀರಾ, ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಫೀಲಿಂಗ್ಸ್ ಇಬ್ರಿಗೂ ಇದೆ, ಬಟ್ ದೂರ ಇದ್ದೀರಾ. ನೀವು ಅಂದ್ಕೊಳ್ತಾ ಇದ್ದೀರಾ, ನನ್ನ ಪಾರ್ಟ್ನರ್ ನನ್ನನ್ನು ಹೇಗೆ ಇಷ್ಟು ಪ್ರೀತಿ ಮಾಡ್ತಿದ್ದವರು ನನ್ನನ್ನು ಬಿಟ್ಟು ಹೋದರು. ಸೊ ನನ್ನ ಪ್ರೀತಿ ಅವ್ರಿಗೆ ಕಾಣಿಸ್ಲಿಲ್ವಾ, ಅಥವಾ ನಾನು ಹೇಳಿದ್ದ ಒಂದು ಮಾತು, ಅಥವಾ ನೀವೇನಾದರೂ ಅವರಿಗೆ ಹೇಳಿದರೆ, ಏನಾದರೂ ಅಂದಿದ್ರೆ, ಸೊ ಅದೇ ಹೆಚ್ಚಾಗೋಯ್ತಾ. ನನ್ನ ಒಂದು ಪ್ರೀತಿಗಿಂತ ಅವರು ಅದನ್ನೇ ಜಾಸ್ತಿ ತಗೊಳ್ತಾ ಇದ್ದಾರಲ್ಲ, ಯಾಕೆ ಹೀಗೆಲ್ಲ ಆಯಿತು ಅಂತ ನೀವು ಸಹ ಯೋಚನೆ ಮಾಡ್ತಾ ಇದ್ದೀರಾ. ನೀವು ರಿಲ್ಯಾಕ್ಸ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನೀವು ರೆಸ್ಟೇ ಇಲ್ಲದೆ ಒಂದೇ ಸಮ ನಿಮ್ಮ ಪಾರ್ಟ್ನರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಯಾವಾಗಲೂ ಅದನ್ನು ಥಿಂಕ್ ಮಾಡೋದ್ರಿಂದ ಯಾವುದೇ ಒಂದು ಯೂಸ್ ಆಗೋದಿಲ್ಲ. ಏನಾಗಿದೆ ಅದನ್ನು ನೀವು ಎಷ್ಟು ಅಂತ ನೆನಪು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಲ್ವಾ. ಅವ್ರಿಗೂ ಸಹ ನಿಮ್ಮನ್ನು ಬಿಟ್ಟು ಹೋಗಿ ಅಷ್ಟೇ ನೋವಾಗಿದೆ. ನೀನಿಲ್ಲದೆ ನನ್ನ ಲೈಫು ಹೇಗೆ ಅಂತ ನಂಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ, ಅಂದ್ಕೊಳ್ತಾ ಇದ್ದಾರೆ. ಸೊ ಅವರು ಸಹ ಸ್ವಲ್ಪ ನಿದ್ದೆಯಲ್ಲಿ ಅಥವಾ ಮಲಗೋಕ್ಕೂ ಮುಂಚೆ ತುಂಬ ನೀವು ನೆನಪಾಗ್ತಾ ಇದ್ದೀರಾ. ನಿಮ್ಮ ಬಗ್ಗೆ ಥಾಟ್ಸ್ ಬರುತ್ತೆ ಅವ್ರಿಗೆ. ನನ್ನ ಲೈಫ್ನಲ್ಲಿ ನಾನು ಒಬ್ಬರಿಗೆ ಹೇಗೆ ನಾನು ಚೀಟ್ ಮಾಡಲಿ. ಸೊ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ, ಅದನ್ನು ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ. ನನ್ನ ಪಾರ್ಟ್ನರ್ ಅಂದರೆ ನನಗೆ ಎಷ್ಟು ಇಷ್ಟ ಇದ್ದರು, ನಾವೆಲ್ಲ ಎಷ್ಟು ಡ್ರೀಮ್ ಮಾಡಿದ್ವಿ. ನನ್ನ ಪಾರ್ಟ್ನರ್ ಜೊತೆ ನಾನು ಎಷ್ಟು ನನ್ನ ಲೈಫಿನ ಡ್ರೀಮ್ ಮಾಡಿದ್ದೆ. ಬಟ್ ಹೀಗಾಗ್ತಿದೆ ನನ್ನ ಲೈಫಲ್ಲಿ. ಅವ್ರನ್ನ ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಆದರೂ ಅವರು ಖುಷಿಯಾಗಿರಲಿ, ಅವ್ರ ಲೈಫ್ನಲ್ಲಿ ಅವರು ಖುಷಿಯಾಗಿರಲಿ ಅಂತ ನಿಮ್ಮ ಪಾರ್ಟ್ನರ್ ಇಲ್ಲಿ ಅಂದ್ಕೊಳ್ತಾ ಇದ್ದಾರೆ.
ಆಲ್ಸೋ ಇವ್ರಿಗೆ ಮನಿ ಡಿಫಿಕಲ್ಟೀಸ್ ಇದೆ. ಜಾಬ್ ಸಿಗದೇ ಇರ್ಬೋದು. ಆ್ಯಂಡ್ ಆಲ್ಸೋ ನಿಮಗೂ ಸಹ ಇಲ್ಲಿ ಜಾಬಿನ ಅವಶ್ಯಕತೆ ಇದೆ. ನೀವೇನೇ ಮಾಡಿದ್ರೂ ಜಾಬ್ ಸಿಗ್ತಾ ಇಲ್ಲ. ಈ ರೀತಿ ಒಂದು ಆಬ್ಸ್ಟ್ಯಾಕಲ್ಸ್ ಅವ್ರು ನೋಡ್ತಾ ಇದ್ದಾರೆ ಅವ್ರ ಲೈಫ್ನಲ್ಲಿ. ಏನೇ ಮಾಡಿದ್ರೂ ಸಹ ಇದೇ ಆಗ್ತಿದೆ. ಸೊ ನಾನಿನ್ನು ಎಷ್ಟು ಸ್ಟ್ರಗಲ್ ನಾನು ಮಾಡಬೇಕು ನನ್ನ ಲೈಫ್ನಲ್ಲಿ. ನನಗೆ ಇಷ್ಟಪಟ್ಟಿದ್ದು ನಾನು ಎಲ್ಲವನ್ನೂ ಸ್ಯಾಕ್ರಿಫೈಸ್ ಮಾಡ್ತಾ ಬಂದೆ. ಈಗ ನನ್ನ ಪಾರ್ಟ್ನರ್ನೂ ಸಹ ನಾನು ಸ್ಯಾಕ್ರಿಫೈಸ್ ಮಾಡುವಂಥ ಸ್ಥಿತಿಗೆ ನಾನು ಬಂದಿದ್ದೀನಿ. ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಅವರು ಸಹ. ನಿಮ್ಮ ಮುಂದಿನ ಪ್ಲ್ಯಾನ್ಸ್ ಏನಿದೆ ನಿಮ್ಮ ಕರಿಯರ್ ಕಡೆಗೆ, ಅದ್ರ ಜೊತೆಗೆ ನೀವು ಹೋಗಿ ಅವರ ಲೈಫ್ ಏನಿದೆ ಅದನ್ನು ಅವರು ಲೀಡ್ ಮಾಡಲಿ ಅಂತ ನಿಮ್ಮ ಪಾರ್ಟ್ನರ್ ಬಯಸ್ತಾ ಇದ್ದಾರೆ. ನನ್ನ ಪಾರ್ಟ್ನರ್ಗೆ ತುಂಬ ಡ್ರೀಮ್ಸ್ ಇದೆ ಅವ್ರ ಲೈಫ್ನಲ್ಲಿ ಹೀಗೆ ಇರಬೇಕು ಅಂತ. ಸೊ ಅವರು ಖುಷಿಯಾಗಿ ಇರಲಿ. ನನ್ನ ಜೊತೆ ಬಂದು ಅವರು ಕಷ್ಟಪಡೋದು ಬೇಡ, ಈ ರೀತಿ ಅವ್ರು ಸಹ ತಿಳ್ಕೊಳ್ತಾ ಇದ್ದಾರೆ. ಆ್ಯಂಡ್ ನೀವು ಇಲ್ಲಿ ಪ್ರೊಟೆಕ್ಟ್ ಆಗಿದ್ದೀರಾ ಯೂನಿವರ್ಸ್ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ. ಯು ಆರ್ ಪ್ರೊಟೆಕ್ಟೆಡ್ ಅಂತ ಮೆಸೇಜ್ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ನಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ. ಸೊ ಏನೇ ಒಂದು ಕೆಲಸ ಮಾಡಬೇಕಂತ ಅಂದರೂ ತುಂಬ ಕಾನ್ಫಿಡೆನ್ಸಿಂದ ಮಾಡ್ತಾರೆ. ಸೊ ಈ ಒಂದು ರಿಲೇಷನ್ಶಿಪ್ನಲ್ಲಿ ಡೆಫಿನೆಟ್ಲಿ ರಿಯೂನಿಯನ್ ಚಾನ್ಸಸ್ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಆಲ್ಸೋ ಇವತ್ತು ಹುಣ್ಣಿಮೆ. ಈ ಒಂದು ಎನರ್ಜಿ ನಾಳೆವರೆಗೂ ಸಹ ಇರುತ್ತೆ. ನಿಮಗೆ ಏನನ್ನಾದರೂ ಬಿಡಬೇಕು ಅಂತ ಅನಿಸಿದ್ರೆ, ಯಾವುದೇ ಒಂದು ಹ್ಯಾಬಿಟ್ಸ್ನ ಬಿಡಬೇಕು ಅಂತ ಅನಿಸಿದ್ರೆ, ಇಟ್ ಈಸ್ ದ ಬೆಸ್ಟ್ ಟೈಮ್. ಸೊ ಯಾರೆಲ್ಲ ವಿಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಯಾರೆಲ್ಲ ಕಲ್ತ್ಕೊಳ್ಬೇಕು, ಆ ವೆಬಿನಾರ್ನ ಮಿಸ್ ಮಾಡಬೇಡಿ, ಜಾಯ್ನ್ ಆಗ್ಬೋದು. ನಿಮಗೆ ಅದರಿಂದ ಹೆಲ್ಪ್ ಆಗುತ್ತೆ. ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್, ಪರ್ಸನಲ್ ರೀಡಿಂಗ್ಸ್ ಎಲ್ಲ ಯಾರು ತೊಗೊಳ್ಬೇಕು ಅಂದ್ಕೊಳ್ತಿದ್ದೀರಾ, ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.